ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಹಾಗೂ ಎಮೋಷ್ನಲ್ ಹೆಲ್ತ್ ಎಲ್ಲದಕ್ಕೂ ಕಾರಣ ಈ ಹಾರ್ಮೋನ್ಸ್. ಅದಲ್ಲದೆ ವೇಟ್ ಗೇನ್, ವೇಟ್ ಲಾಸ್, ಮೂಡ್ ಸ್ವಿಂಗ್ಸ್ ಎಲ್ಲದಕ್ಕೂ ಕಾರಣ ಈ ಹಾರ್ಮೋನ್ಸ್. ನಾವು ಹೆಲ್ದಿಯಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾನೇ ಇರುತ್ತೆ. ಈ ಹಾರ್ಮೋನ್ಸ್ ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಇರುತ್ತೆ. ಆದರೆ ಇದು ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಏನು? ಇದಕ್ಕೆ ಮೇಜರ್ ರೀಸನ್ ಅಂತ ಹೇಳಿದ್ರೆ ನಾವು ಫಾಲೋ ಮಾಡ್ತಿರುವಂತಹ ವೆಸ್ಟರ್ನ್ ಡಯೆಟ್ ಹಾಗೂ ಲೈಫ್ ಸ್ಟೈಲ್ಸ್. ಇದರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಕ್ಕೆ ನ್ಯಾಚುರಲ್ ವೇಸ್ ಯಾವುದು ಹಾಗೂ ಯಾವ ಡಯೆಟ್ನ ಫಾಲೋ ಮಾಡಬೇಕು ಅಂತ ಹೇಳ್ತೇನೆ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಹೆಲ್ದಿ ಫೀಡ್. ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮೊದಲಿಗೆ ನಾವು ಸೇವನೆ ಮಾಡ್ತಿರುವ ಆಹಾರದಲ್ಲಿ ಪ್ರೋಟೀನ್ ಇದೆಯಾ ಅಂತ ನೋಡಬೇಕು. ಹೌದು, ಹಾರ್ಮೋನ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ನಾವು ತಿನ್ನುತ್ತಿರುವ ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಎಕ್ಸ್ಪರ್ಟ್ಸ್ ರೆಕಮೆಂಡೇಷನ್ ಪ್ರಕಾರ ಮಿನಿಮಮ್ 15ರಿಂದ 30 ಗ್ರಾಮ್ರಷ್ಟು ಪ್ರೋಟೀನ್ ಒಂದು ಹೊತ್ತಿನ ಆಹಾರದಲ್ಲಿ ಇರಬೇಕು. ಆದಷ್ಟು ನಮ್ಮ ಬಾಡಿಯಲ್ಲಿ ಸೇರಬೇಕು. ಹೈ ಪ್ರೋಟೀನ್ ಆಹಾರ ಅಂತ ಹೇಳಿದ್ರೆ ಮೊಟ್ಟೆ, ಚಿಕನ್, ಮೀನು ಈ ರೀತಿಯ ಒಂದು ಆಹಾರನ ತಿನ್ನಬೇಕಾಗುತ್ತೆ. ನೀವೇನಾದರೂ ಸಸ್ಯಾಹಾರಿಗಳು ಆಗಿದ್ದರೆ ಅದಕ್ಕೆ ಕಾಳು, ಅದರಲ್ಲಿ ಕಡಲೆಕಾಳು, ಬಟಾಣಿ, ಚಿಯಾ ಸೀಡ್ಸ್, ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ, ಪನ್ನೀರ್, ಹಾಲು ಈ ರೀತಿಯ ಆಹಾರದಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ರೀತಿಯ ಒಂದು ಆಹಾರನ ನೀವು ತಿನ್ನಬೇಕಾಗುತ್ತೆ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ಇರುತ್ತೆ. ಫಿಸಿಕಲ್ ಮೂಮೆಂಟ್ ಇಲ್ಲದೆ ಒಂದೇ ಕಡೆ ಕೂರೋದು, ಅಲ್ಲೇ ತಿನ್ನೋದು, ಮಲಗೋದು ಈ ರೀತಿ ಮಾಡೋದ್ರಿಂದ ವೇಟ್ ಗೇನ್ ಆಗುತ್ತೆ ಹಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಎಕ್ಸಸೈಸ್ ಅಂದರೆ HIIT, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ಹಾಗೂ ಕಾರ್ಡಿಯೋ ಎಕ್ಸಸೈಸಸ್ ಈ ರೀತಿಯ ಒಂದು ಎಕ್ಸಸೈಸಸ್ ಮಾಡೋದ್ರಿಂದ ನಮ್ಮ ಹಾರ್ಮೋನ್ಸ್ ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಇರುತ್ತೆ. ನಿಮಗೆ ಈ ರೀತಿ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಡೈಲಿ ವಾಕಿಂಗ್ ಆದರೂ ಮಾಡಬೇಕಾಗುತ್ತೆ. ಡೈಲಿ ವಾಕ್ ಮಾಡೋದ್ರಿಂದ ಅಥವಾ ಯಾವುದೇ ಒಂದು ಎಕ್ಸಸೈಸ್, ಯೋಗ, ಮೆಡಿಟೇಷನ್, ಬ್ರೀತಿಂಗ್ ಎಕ್ಸಸೈಸಸ್ ಈ ಎಲ್ಲ ಮಾಡೋದ್ರಿಂದ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ವೇನಲ್ಲಿ ಇರುತ್ತೆ. ವೇಟ್ ಗೇನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದರೆ ಒಂದು ಮೇಜರ್ ರೀಸನ್ನೇ ವೇಟ್ ಗೇನ್ ಅಂತ ಹೇಳ್ಬೋದು. ವೇಟ್ ಜಾಸ್ತಿ ಇದ್ದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ವೇಟ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ವೇಟ್ ಲಾಸ್ ಆಗೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ಹಾರ್ಟ್ ಡಿಸೀಸ್ ಹಾಗೂ ಡಯಾಬಿಟಿಸ್ ರಿಸ್ಕ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಬೇಕು. ಸಕ್ಕರೆ ಇರುವಂತಹ ಒಂದು ತಿಂಡಿಗಳು, ಬೇಕರಿಯಲ್ಲಿ ಸಿಗುವಂತಹ ಸ್ವೀಟ್ಸ್, ಸಾಫ್ಟ್ ಡ್ರಿಂಕ್ಸ್, ಫ್ರೂಟ್ ಜ್ಯೂಸ್, ಸ್ಪೋರ್ಟ್ಸ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ ಈ ರೀತಿಯ ಎಲ್ಲ ಡ್ರಿಂಕ್ಸಲ್ಲಿ ಕೂಡ ಸಕ್ಕರೆಯನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗೂ ಟೀ, ಕಾಫಿ ಇದರಲ್ಲಿ ಕೂಡ ಸಕ್ಕರೆ ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಈ ರೀತಿಯ ಒಂದು ಸಕ್ಕರೆ ಇರುವಂತಹ ತಿಂಡಿಗಳು, ಜ್ಯೂಸ್, ಸಾಫ್ಟ್ ಡ್ರಿಂಕ್ಸ್, ಟೀ ಆಗಲಿ, ಕಾಫಿ ಆಗಲಿ ಇದನ್ನು ಬಿಟ್ಟರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ ಹಾಗೂ ವೇಟ್ ಕೂಡ ಜಾಸ್ತಿ ಆಗಲ್ಲ. ನಾನು ಹೇಳಿರುವಂತಹ ಈ ಎಲ್ಲ ಒಂದು ನ್ಯಾಚುರಲ್ ವೇಸ್ ಡಯೆಟ್ನ ಫಾಲೋ ಮಾಡಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೂ ಇದು ಕೇವಲ ಪಾರ್ಟ್ 1 ವಿಡಿಯೋ. ನಿಮಗೇನಾದರೂ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತೇನೆ.